ನಮಸ್ಕಾರ. ಹಣವಿದ್ದರೆ ಐಷಾರಾಮಿ ಹಾಸಿಗೆಯನ್ನ ಕೊಳ್ಳಬಹುದು, ಆದರೆ ನೆಮ್ಮದಿಯ ನಿದ್ರೆಯನ್ನಲ್ಲ. ಇಂದಿನ ಕಾಲದಲ್ಲಿ ಮನುಷ್ಯನಿಗೆ ಎಲ್ಲವೂ ಸಿಗುತ್ತಿದೆ, ಆದರೆ ನೆಮ್ಮದಿಯ ಒಂದು ರಾತ್ರಿಯ ನಿದ್ರೆ ಮರೀಚಿಕೆಯಾಗುತ್ತಿದೆ. ರಾತ್ರಿಯಿಡೀ ಯೋಚನೆಗಳು, ಆತಂಕಗಳು ನಮ್ಮನ್ನು ಕಾಡುತ್ತಿವೆ. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಯಾರ ಮನಸ್ಸು ಶುದ್ಧವಾಗಿದೆಯೋ ಮತ್ತು ಯಾರಿಗೆ ತನ್ನ ಕರ್ತವ್ಯದ ಅರಿವಿದೆಯೋ ಅವನಿಗೆ ಮಾತ್ರ ಸುಖಕರವಾದ ನಿದ್ರೆ ಲಭಿಸುತ್ತದೆ. ನಿದ್ರೆ ಬಾರದಿರಲು ಅಸಲಿ ಕಾರಣವೇನು? ಮಲಗುವ ಮುನ್ನ ನಾವು ಮಾಡುವ ಯಾವ ತಪ್ಪುಗಳು ನಮ್ಮ ಶಾಂತಿಯನ್ನು ಕೆಡಿಸುತ್ತಿವೆ? ಇಂದು ನಾವು ಚಾಣಕ್ಯ ನೀತಿಯ ನೆಮ್ಮದಿಯ ನಿದ್ರೆಯ ರಹಸ್ಯಗಳನ್ನು ತಿಳಿಯೋಣ. ಮೊದಲನೇ ಸೂತ್ರ: ಸರಿಯಾದ ಆಹಾರ ಮತ್ತು ಮಿತಾಹಾರ, ಡಯಟ್ ಅಂಡ್ ಸ್ಲೀಪ್. ಚಾಣಕ್ಯರ ಪ್ರಕಾರ ನಮ್ಮ ಹೊಟ್ಟೆ ಮತ್ತು ಮೆದುಳಿಗೆ ನೇರ ಸಂಬಂಧವಿದೆ. ಅಜೀರ್ಣೇ ಭೇಜಶಂ ವಾರಿ, ಭೋಜನಾಂತೆ ವಿಷಪ್ರದಂ. ಮಲಗುವ ಮುನ್ನ ಅತಿಯಾಗಿ ಉಣ್ಣುವುದು ಅಥವಾ ಜೀರ್ಣವಾಗದ ಆಹಾರ ಸೇವಿಸುವುದು ನಿದ್ರೆಯ ಶತ್ರು. ಚಾಣಕ್ಯರು ಹೇಳುತ್ತಾರೆ, ಮಲಗುವ ಕನಿಷ್ಠ 2-3 ಗಂಟೆ ಮುಂಚೆ ಹಗುರವಾದ ಆಹಾರ ಸೇವಿಸಿ. ಹೊಟ್ಟೆ ಭಾರವಾಗಿದ್ದರೆ ಮನಸ್ಸು ಎಂದಿಗೂ ಶಾಂತವಾಗಿರಲಾರದು. ಶರೀರವು ಜೀರ್ಣಕ್ರಿಯೆಯಲ್ಲಿ ಮಗ್ನವಾಗಿದ್ದಾಗ ಮೆದುಳಿಗೆ ವಿಶ್ರಾಂತಿ ಸಿಗುವುದಿಲ್ಲ. ಹಾಗಾಗಿ ಮಿತಾಹಾರವೇ ಸುಖನಿದ್ರೆಯ ಮೊದಲ ಮೆಟ್ಟಿಲು. ಎರಡನೇ ಸೂತ್ರ: ದಿನದ ಲೆಕ್ಕಾಚಾರವನ್ನು ಮುಗಿಸಿ. ಕ್ಲಿಯರ್ ದ ಮೆಂಟಲ್ ಡೆಟ್. ನಿದ್ರೆ ಬಾರದಿರಲು ಅತಿದೊಡ್ಡ ಕಾರಣ ಬಾಕಿ ಉಳಿದಿರುವ ಆಲೋಚನೆಗಳು. ಚಾಣಕ್ಯರು ಹೇಳುವಂತೆ, ಮಲಗುವ ಮುನ್ನ ನಿಮ್ಮ ಇಡೀ ದಿನದ ಕೆಲಸಗಳನ್ನು ಆತ್ಮಾವಲೋಕನ ಮಾಡಿಕೊಳ್ಳಿ. ಇಂದು ನಾನು ಮಾಡಿದ ತಪ್ಪುಗಳೇನು? ಯಾರನ್ನಾದರೂ ನೋಯಿಸಿದ್ದೇನೆಯೇ? ನಾಳೆ ನಾನು ಮಾಡಬೇಕಾದ ಮುಖ್ಯ ಕೆಲಸಗಳೇನು? ಯಾವಾಗ ನೀವು ಈ ಎಲ್ಲವನ್ನೂ ಒಂದು ಕಾಗದದ ಮೇಲೋ ಅಥವಾ ಮನಸ್ಸಿನಲ್ಲೂ ನಿರ್ಧರಿಸಿಬಿಡುತ್ತೀರೋ, ಆಗ ಮೆದುಳು ರಿಲ್ಯಾಕ್ಸ್ ಆಗುತ್ತದೆ. ನಾಳೆಯ ಚಿಂತೆಯನ್ನು ಹಾಸಿಗೆಯ ಮೇಲೆ ತರಬೇಡಿ. ಚಿಂತೆಯನ್ನು ಕೋಣೆಯ ಹೊರಗಿಟ್ಟು ಮಲಗುವವನೇ ನಿಜವಾದ ಸುಖಿ. ಮೂರನೇ ಸೂತ್ರ: ಬ್ರಹ್ಮಚರ್ಯ ಮತ್ತು ವಾತಾವರಣ. ಚಾಣಕ್ಯನ ಪ್ರಕಾರ ಮಲಗುವ ಜಾಗವು ಪವಿತ್ರವಾಗಿರಬೇಕು. ಕತ್ತಲೆಯಾದ ಮತ್ತು ಶಾಂತವಾದ ವಾತಾವರಣದಲ್ಲಿ ಮಾತ್ರ ನಿದ್ರಾದೇವಿಯು ನೆಲೆಸುತ್ತಾಳೆ. ಇಂದಿನ ಕಾಲಕ್ಕೆ ಅನ್ವಯಿಸುವುದಾದರೆ, ಮಲಗುವ ಮುನ್ನ ನಿಮ್ಮ ಮೊಬೈಲ್ ಮತ್ತು ಗ್ಯಾಜೆಟ್ಗಳಿಂದ ದೂರವಿರಿ. ಚಾಣಕ್ಯರು ಹೇಳುತ್ತಾರೆ, ಅನಗತ್ಯ ಕಾಮೋದ್ರೇಕ ಅಥವಾ ಉದ್ರೇಕಕಾರಿ ವಿಚಾರಗಳನ್ನು ಮಲಗುವ ಮುನ್ನ ಚರ್ಚಿಸಬಾರದು ಅಥವಾ ನೋಡಬಾರದು. ದೇವರ ಸ್ಮರಣೆ ಅಥವಾ ಒಳ್ಳೆಯ ಪುಸ್ತಕದ ಓದಿನೊಂದಿಗೆ ದಿನವನ್ನು ಮುಕ್ತಾಯಗೊಳಿಸಿದರೆ ನಿಮ್ಮ ಸುಪ್ತ ಮನಸ್ಸು, ಸಬ್ಕಾನ್ಷಿಯಸ್ ಮೈಂಡ್ ಶಾಂತವಾಗಿರುತ್ತದೆ ಮತ್ತು ನಿಮಗೆ ಕನಸಿಲ್ಲದ ಗಾಢ ನಿದ್ರೆ ಬರುತ್ತದೆ. ನೆಮ್ಮದಿಯ ನಿದ್ರೆ ನಿಮ್ಮ ಮುಂದಿನ ದಿನದ ಯಶಸ್ಸಿನ ಇಂಧನ. ಈ ರಾತ್ರಿಯಿಂದಲೇ ಚಾಣಕ್ಯನ ಈ ಸೂತ್ರಗಳನ್ನು ಪಾಲಿಸಿ ನೋಡಿ. ನಿಮಗೆ ನಿದ್ರೆ ಬಾರದಿರಲು ಅತೀದೊಡ್ಡ ಕಾರಣವೇನು ಎಂದು ನೀವು ಅಂದುಕೊಂಡಿದ್ದೀರಾ? ಕಮೆಂಟ್ನಲ್ಲಿ ತಿಳಿಸಿ. ನಿದ್ರೆಯ ಸಮಸ್ಯೆಯಿಂದ ಬಳಲುತ್ತಿರುವ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋ ಖಂಡಿತ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಶುಭರಾತ್ರಿ. ನೆಮ್ಮದಿಯ ನಿದ್ರೆ ನಿಮ್ಮದಾಗಲಿ.